ಮುಂದಿನ ರಾಶಿ ಮಿಥುನ ರಾಶಿ. ನೋಡಿ, ಮಿಥುನ ರಾಶಿಗೆ ಆಲ್ರೆಡಿ 10ನೇ ಮನೆ ಶನಿ ಬಂದಿದ್ದಾನೆ. 9ನೇ ಮನೆ ಭಾಗ್ಯಾಧಿಪತಿಯಾದಂತಹ ಶನಿ 10ನೇ ಮನೆಗೆ ಬಂದಿರೋದ್ರಿಂದ ನೀವು ಕೂಡ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಗಮನವನ್ನ ಪಡ್ಬೇಕಾಗತ್ತೆ. ಜೊತೆಗೆ ಶ್ರಮಪಟ್ಟು ಕೆಲಸಗಳನ್ನ ಮಾಡುವಂಥದ್ದು ಅಥವಾ ಕೆಲಸ ಮಾಡುವಂತ ಕೆಲಸದಲ್ಲೂ ಕೂಡ ಅಧಿಕ ಒತ್ತಡಗಳನ್ನ ಬೀರುವಂಥದ್ದು. ಅಂದ್ರೆ ಟೆನ್ಷನ್ ಏನಪ್ಪ ಬೆಳಗ್ಗೆ ಬೇಗ ಹೋಗಿ ಸಂಜೆ ಲೇಟ್ ಆಗಿ ಬರುವಂಥದ್ದು, ಇಂಥದನ್ನೆಲ್ಲ ಒಂದು ಅಧಿಕ ಒತ್ತಡಗಳನ್ನ ಮಿಥುನ ರಾಶಿಯವರು ನೋಡ್ತಾ ಹೋಗ್ಬೋದು. ಯಾಕೆಂದ್ರೆ 10ನೇ ಮನೆಯಲ್ಲಿ ಶನಿ ಇರೋದ್ರಿಂದ, ಜೊತೆಗೆ ರಾಹು ಕೂಡ ಅಲ್ಲೇ ಇರೋದ್ರಿಂದ ಸ್ವಲ್ಪ ಟೆನ್ಷನ್ ಕೊಡ್ತಾ ಹೋಗ್ತಾನೆ. ಆದ್ರೂ ಕೂಡ ಇನ್ನೇನ್ ರಾಹು ಬದಲಾವಣೆ ಆಗ್ತಾನೆ. ಭಾಗ್ಯದಲ್ಲೇ ರಾಹು ಬರೋದ್ರಿಂದ, ಅಂದ್ರೆ 9ನೇ ಮನೆಗೆ ಮಿಥುನ ರಾಶಿಗೆ 9ನೇ ಮನೆಗೆ ರಾಹು ಬರೋದ್ರಿಂದ ನೀವು ಕೂಡ ಭಾಗ್ಯಾಧಿಪತಿ ಆಗಿ ರಾಹು ಎಲ್ಲೋ ಒಂದ್ ಕಡೆ ನಿಮ್ಮ ಭಾಗ್ಯಕ್ಕೆ ಕುಂದುಗಳನ್ನ ಕೊಡ್ತಾನ. ಖಂಡಿತ ಹಂಗ ಅನ್ಕೋಬೇಡಿ ವೀಕ್ಷಕರೇ. ಎಲ್ಲರೂ ಅದೇ ಅಂತಾರೆ, ಪಾಪಗ್ರಹಗಳು ಬಂದ ತಕ್ಷಣ ನನ್ಗೆ ಕೆಟ್ಟದಾಗ್ಬಿಡುತ್ತಾ ಅನ್ನೋದು. ಖಂಡಿತ ಎಲ್ಲಾ ಪಾಪಗ್ರಹಗಳು ಕೆಟ್ಟದನ್ನ ಮಾಡಲ್ಲ. ಯಾಕೆಂದ್ರೆ ಪಾಪ ಗ್ರಹಗಳು ಕೊಡುವಷ್ಟು ಫಲಗಳನ್ನ ಶುಭ ಗ್ರಹಗಳು ಕೊಡೋದಿಲ್ಲ. ಅದೇ ರೀತಿ 9ನೇ ಮನೆಗೆ ಬರುವಂತಹ ರಾಹು ಸ್ವಲ್ಪ ನಿಮ್ಮ ಭಾಗ್ಯದಲ್ಲಿ, ಅಂದ್ರೆ ತಂದೆಯ ಒಂದು ಆರೋಗ್ಯಕ್ಕೆ ಹೆಲ್ತ್ ಇಶ್ಯೂನ ಕೊಟ್ಟರೂ ಕೂಡ 9ನೇ ಮನೆಯ ರಾಹು ಯಾರಿಗೆ ಭಾಗ್ಯಾಧಿಪತಿ ಆಗಿರುವಂತಹ ರಾಹುನ ನೀವು ಪೂಜೆ ಮಾಡೋದ್ರಿಂದ, ನೋಡಿ ಹೆಣ್ಮಕ್ಳುಗಳಿಗೆ ರಾಹು ತುಂಬಾ ಒಳ್ಳೇದ್ ಮಾಡ್ತಾ ಹೋಗ್ತಾನೆ. ಮಿಥುನ ರಾಶಿಯ ಹೆಣ್ಮಕ್ಳಿಗೆ ಇದು ಶುಭ ಫಲವನ್ನೇ ಕೊಡ್ತಾ ಹೋಗ್ತಾನೆ 9ನೇ ಮನೆಯ ರಾಹು. ಜೊತೆಗೆ ಭಾಗ್ಯದ ಮನೆಯಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಎಲ್ಲೋ ತಂದೆ ತಾಯಿ ಮನೆಯಲ್ಲಿ ನೀವು ಹಣಕಾಸಿನ ವಿಚಾರ ಇರ್ಬೋದು, ಆಸ್ತಿ ವಿಚಾರದಲ್ಲಿ ಇರ್ಬೋದು, ಸ್ವಲ್ಪ ವ್ಯಾಜ್ಯಗಳನ್ನ ಮಾಡ್ಕೊಳ್ಳುವಂಥದ್ದು, ಕೋರ್ಟ್ ಕಚೇರಿ ಕೇಸ್ಗಳಂತ ಹೇಳಿ ತಂದೆ ಮನೆಗೆ ಕೇಸ್ಗಳನ್ನ ಹಾಕುವಂಥದ್ದು ಅಥವಾ ಅಣ್ಣ ತಮ್ಮದಿರಿಗೆ ಕೇಸ್ಗಳನ್ನ ಹಾಕುವಂಥದ್ದು, ಈ ತರದೆಲ್ಲ ಸ್ವಲ್ಪ ಗಲಾಟೆಗಳು ಆಗೋದ್ರಿಂದ ಅದ್ರ ಬಗ್ಗೆ ಮಿಥುನ ರಾಶಿಯವರು ಈ ಒಂದು ಜೂನ್ ತಿಂಗಳಲ್ಲಿ ಗಮನವನ್ನು ವಹಿಸ್ಬೇಕಾಗತ್ತೆ. ಯಾಕೆಂದ್ರೆ ರಾಹು 9ನೇ ಮನೆಯಲ್ಲಿ ಇರೋದ್ರಿಂದ ತಂದೆಯ ಆರೋಗ್ಯದ ಬಗ್ಗೆನೂ ಗಮನ ಕೊಡಿ. ಜೊತೆಗೆ ಎಲ್ಲೋ ಒಂದು ಕಡೆ 9ನೇ ಮನೆಯ ರಾಹು ಸ್ವಲ್ಪ ಸರ್ಪದೋಷ ಬರೋದ್ರಿಂದನೂ ಕೂಡ ನಿಮ್ಮ ಒಂದು ಸ್ಕಿನ್ ಪ್ರಾಬ್ಲಮ್ ಇರ್ಬೋದು ಅಥವಾ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಡ್ಡ ಪರಿಣಾಮಗಳನ್ನ ಉಂಟು ಮಾಡುವಂಥದ್ದನ್ನ ಸ್ವಲ್ಪ ರಾಹು ಮಾಡ್ತಾನೆ ಹೊರತು ಅದಕ್ಕೆ ಭಯ ಪಡುವಂಥದ್ದೇನಿಲ್ಲ ವೀಕ್ಷಕರೇ. ಏನಿಲ್ಲ, ರಾಹು ಬಂದಾಗ ನಿಮ್ಮ ಮನೆಯಲ್ಲಿ ಏನ್ ಮಾಡ್ತೀರಾ, ಖಂಡಿತ ನಿಂಬೆಹಣ್ಣಂತೂ ಇದ್ದೇ ಇರುತ್ತೆ. ರಾಹುಗಾಲ ಟೈಮಲ್ಲಿ ಮಂಗಳವಾರ ಅಥವಾ ಶುಕ್ರವಾರ ದಿವಸ ಒಂದು ತುಪ್ಪದ ದೀಪವನ್ನ ನಿಮ್ಮ ಮನೇಲಿ ಹಚ್ಚೋದ್ರಿಂದ ಅಥವಾ ದೇವಿ ದೇವಸ್ಥಾನಗಳಲ್ಲಿ ಕೂಡ ಒಂದು ಬೂದುಗುಂಬಳಕಾಯಿ ದೀಪನೋ ಅಥವಾ ನಿಂಬೆಹಣ್ಣು ದೀಪನ ಹಚ್ಚೋದ್ರಿಂದ ರಾಹುವನ್ನ ನಿಗ್ರಹಿಸ್ತಾ ಹೋಗ್ಬೋದು. ನೋಡಿ, ಎಲ್ಲ ರಾಹುಕೇತುಗಳು ಕೆಟ್ಟದನ್ನ ಖಂಡಿತ ಕೊಡಲ್ಲ. ಯಾಕೆಂದ್ರೆ ಅವು ಕೂಡ ಶುಭ ಫಲಗಳನ್ನ ಕೊಡ್ತಾ ಹೋಗುತ್ತೆ. ಶುಭ ಗ್ರಹಗಳು ಕೊಡೋದಕ್ಕಿಂತ ಅತಿ ಹೆಚ್ಚಾಗಿ ಅಶುಭ ಗ್ರಹಗಳು ನಮಗೆ ಫಲಗಳನ್ನ ಕೊಡುವಂತ ಹೆಚ್ಚದನ್ನ ನಾವು ನೋಡ್ತಾ ಹೋಗ್ಬೋದು. ನೋಡಿ, ಶನಿ ಮತ್ತೆ ರಾಹು ಯಾವಾಗ್ಲೂ ದೀರ್ಘಾವಧಿಯಲ್ಲಿ ಕೊಟ್ಟೋಗುವಂತಾರೆ. ನೋಡಿ, ರಾಹುನಾರು ಕಿತ್ಕೊಂಡ್ಬಿಡ್ತಾನೆ ಕೊಟ್ಟಿ, ಆದ್ರೆ ಶನಿ ಹಂಗಲ್ಲ. ಶನಿ ಪರಮಾತ್ಮ ಒಂದು ಸರಿ ಕೊಟ್ಟೋದ್ರೆ ಅದನ್ನ ದೀರ್ಘಾವಧಿವರೆಗೂ ನಮಗೆ ಕೊಟ್ಟೋಗುವಂತಹ ಕೆಲಸ ಕಾರ್ಯಗಳನ್ನ ಶನೀಶ್ವರ ಮಾಡೇ ಮಾಡ್ತಾರೆ. ಇದೇ ರೀತಿ ಮಿಥುನ ರಾಶಿಯವರಿಗೆ 10ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಬೀಳ್ಬೋದು ಅಥವಾ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ನೀವು ಹೋಗುವಂಥದ್ದು ಅಥವಾ ಹೊರದೇಶಗಳಿಗೆ ಪ್ರಯಾಣ ಮಾಡುವಂಥದ್ದು ಕೂಡ ಆಗ್ಬೋದು. ಯಾಕಂದ್ರೆ 9ನೇ ಮನೆ ರಾಹು ಕೂಡ ನಿಮಗೆ ಹೊರದೇಶಗಳ ಪ್ರಯಾಣಗಳನ್ನು ಕೊಡ್ತಾನೆ. ವಿದೇಶಗಳಿಗೆ ಹೋಗಿ ಬರುವಂಥದ್ದು ಅಥವಾ ಅಲ್ಲಿಯ ಒಂದು ವಹಿವಾಟುಗಳನ್ನ ನಡೆಸುವಂಥದ್ದು ಅಥವಾ ಫಾರಿನ್ ಎಕ್ಸ್ಚೇಂಜ್ ಅಂತ ಏನ್ ಮಾಡ್ಕೊಳ್ತಾರೋ ಅಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ಗಮನಗಳನ್ನ ಹರಿಸುವಂಥದ್ದನ್ನ ಮಾಡ್ತಾ ಹೋಗ್ತೀರಿ. ಜೊತೆಗೆ 9ನೇ ಮನೆಯ ರಾಹು ನಿಮಗೆ ಅದ್ರ ಜೊತೆಗೆ ವ್ಯಯಾಧಿಪತಿಯಾಗಿ ಗುರು ಕುಳಿತುಕೊಳ್ಳೋದ್ರಿಂದ ಏನಾಗುತ್ತೆ, 10ನೇ ಮನೆಯವನು 12ನೇ ಮನೆಯಲ್ಲಿ ಹೋಗೋದ್ರಿಂದ ಸ್ವಲ್ಪ ಕೆಲಸ ಕಾರ್ಯಗಳನ್ನ ದಿಢೀರಂತ ಬಿಟ್ಬಿಡ್ಬೇಡಿ. ಎಲ್ಲೋ ನನಗೆ ಪ್ರೆಷರ್ ತಾಳ್ತಾ ಇಲ್ಲ, ಒತ್ತಡ ಆಗ್ತಿಲ್ಲ ಅನ್ನೋಂತಹ ವ್ಯಕ್ತಿಗಳಿಗೆಲ್ಲ ಸ್ವಲ್ಪ ನಿಧಾನವಾಗಿ ಅದರಿಂದ ಹೊರಗಡೆ ಬರೋಂಥದ್ದು ಮಾಡಿ. ದಿಢೀರ್ ನಿರ್ಧಾರಗಳನ್ನ ಕೈಗೊಳ್ಬೇಡಿ. ಯಾಕೆಂದ್ರೆ ತುಂಬಾ ಕಷ್ಟ ಇದೆ. ಜಾಬ್ ಬಿಟ್ರೆ ಹೊಸ ಕೆಲಸಗಳು ಸಿಗೋದು ತುಂಬಾ ಕಷ್ಟ ಇದೆ. ಈಗ ನೋಡಿ, ದಿಢೀರ್ ಅಂತ ಕೆಲವರಿಗೆ ಇಲ್ಲ ನಿಮ್ಗೆ ಕೆಲಸದಿಂದ ತೆಗ್ದಾಕಿದೀವಿ ಅಂತ ಹೇಳಿ ಒಂದು ಮೇಲ್ ಕಳ್ಸೋಂಥದ್ದೆಲ್ಲ ಮಾಡ್ಬಿಡ್ತಾರೆ. ಇಂಥದನ್ನೆಲ್ಲ ಆಶ್ಚರ್ಯದ ಸಂಗತಿಗಳನ್ನ ನೋಡುವಂತವ್ರು ಮಿಥುನ ರಾಶಿಯವರು ಕೂಡ ಆಗಿರ್ತಾರೆ. ಹಾಗಾಗಿ ಡಿಸಿಷನ್ ತಗೋಬೇಕಾದ್ರೆ ಒತ್ತಡ ಇದೆ ಅಂತ ಹೇಳಿ ಬೇರೆ ಕೆಲಸ ಸಿಗೋವರೆಗೂ ಇನ್ನೊಂದು ಕೆಲಸಕ್ಕೆ ಕೈ ಹಾಕ್ಬೇಡಿ. ಇನ್ನೊಂದು ಕೆಲಸ ಸಿಕ್ಕಿದ ಮೇಲೆ ಈ ಕೆಲಸವನ್ನ ಬಿಡ್ತಾ ಹೋಗಿ ವೀಕ್ಷಕರೇ. ಇದು ಬಿಟ್ರೆ ನಿಮಗೆ ಸ್ವಲ್ಪ ಸಪ್ತಮಾಧಿಪತಿಯಾದಂತಹ ಗುರು 12ನೇ ಮನೆ ವ್ಯಯಾಧಿಪತಿಯಾಗಿ ಕುಳಿತಿರೋದ್ರಿಂದ ಗುರು ಕೂಡ ಬದಲಾವಣೆ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಮಿಥುನ ರಾಶಿ ಸ್ವಲ್ಪ ಮದುವೆ ಕಾರ್ಯಗಳನ್ನ ಇದ್ರೆ ಅದನ್ನ ಮುಂದೂಡುವಂತಹ ಕೆಲಸವನ್ನ ಮಾಡ್ತಾ ಹೋಗಿ. ಇದನ್ನ ಬಿಟ್ರೆ ಎಲ್ಲದರಲ್ಲೂ ಕೂಡ ಮಿಥುನ ರಾಶಿ ಸ್ವಲ್ಪ ಶುಭ ಫಲಗಳನ್ನ ನೋಡ್ತಾ ಹೋಗ್ಬೇಕಾಗತ್ತೆ. ಅದ್ರ ಜೊತೆಗೆ ಕುಜ ಕೂಡ 2ನೇ ಮನೇಲಿ ಇರೋದ್ರಿಂದ ನಿಮಗೆ ಸ್ವಲ್ಪ ಮಾತುಕತೆಯಲ್ಲಿ ಹೋಲ್ಡಿಂಗ್ ಇರ್ಲಿ. ಎಲ್ಲೋ ಒಂದು ಕಡೆ ತುಂಬಾ ಕೋಪ ಬಂದ್ಬಿಡೋದು, ಈಟ್ ಆಫ್ ಮೂಮೆಂಟ್ ಅಲ್ಲಿ ಏನೋ ನೀವು ಮಾತಾಡ್ಬಿಡೋದು, ಇದರಿಂದ ಕುಟುಂಬಕ್ಕೆ ಬಹಳ ಬೇಜಾರಾಗುವಂಥದ್ದು ಅಥವಾ ಯಾವ್ದಾರ ಒಂದು ನಿಮ್ಮ ಕೋಪದಲ್ಲಿ ತಗೊಳ್ಳುವಂತಹ ಡಿಸಿಷನ್ ರಾಂಗ್ ಡಿಸಿಷನ್ ಆಗಿರೋದ್ರಿಂದ ಈ ಟೈಮಲ್ಲಿ ಸ್ವಲ್ಪ ಸಮಾಧಾನವಾಗಿರಿ. ಮಾನಸಿಕ ಅಶಾಂತಿನ
ಹಾಳು ಮಾಡ್ಕೋಬೇಡಿ. ಯಾಕಂದ್ರೆ ಯಾವಾಗ ನಿಮ್ಮ ಮನಸ್ಸಿನ ಒಂದು ಶಾಂತಿ ಕದಡುತ್ತೋ, ಅಶಾಂತಿಗೊಳಗಾಗ್ತಿರೋ, ಅವಾಗ ತಗೊಳ್ಳುವಂತಹ ಎಲ್ಲ ಡಿಸಿಷನ್ ಕೂಡ ರಾಂಗ್ ಆಗಿರುತ್ತೆ, ತಪ್ಪು ನಿರ್ಧಾರಗಳಾಗಿರುತ್ತೆ. ಹಾಗಾಗಿ ಗ್ರಹಗಳು ಸ್ವಲ್ಪ ಚೇಂಜ್ ಆಗೋವರೆಗೂ ವೇಟ್ ಮಾಡಿ. ಯಾಕೆಂದ್ರೆ ಗುರು ಇವಾಗ ನೆಕ್ಸ್ಟ್ ಮಿಥುನ ರಾಶಿಗೆ ಬರ್ತಾನೆ. ರಾಹು ಕೂಡ 9ನೇ ಮನೆಗೆ, 10ನೇ ಮನೆಯ ಅಧಿಪತಿಯಾದಂತಹ ರಾಹು ನಿಮಗೆ 9ನೇ ಮನೆಗೆ ಬರೋದ್ರಿಂದ, ಜೊತೆಗೆ ಕೇತು 4ನೇ ಮನೇಲಿ ಬರೋದ್ರಿಂದ ತಾಯಿ ಆರೋಗ್ಯದಲ್ಲೂ ಸ್ವಲ್ಪ ಮಿಥುನ ರಾಶಿಯವರು ಕೇರ್ಫುಲ್ ಆಗಿರ್ಬೇಕು. ಎಲ್ಲೋ ಒಂದ್ ಕಡೆ ತಾಯಿಗೆ ಆಪರೇಷನ್ ಆಗುವಂತ ಚಾನ್ಸಸ್, ಅಥವಾ ಮಂಡಿ ನೋವುಗಳಲ್ಲಿ ಪೇನ್ ಬಂದು ಅದು ಕೂಡ ಆಪರೇಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಎಲ್ಲೋ ಒಂದ್ ಕಡೆ ತಾಯಿಗೆ ಸರ್ಜಿಕಲ್ ಮೂವ್ಮೆಂಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಇರ್ಲಿ. ಮತ್ತೆ ಯಾವಾಗ್ಲೂ ನೀರು ಹರಿಯುವಂತ ಸ್ಥಳಗಳಲ್ಲಿ ಅಂತ ಕಡೆನೂ ಕೂಡ ಬಹಳ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಮಿಥುನ ರಾಶಿಯವರ ಕುಟುಂಬದವರು. ಯಾಕೆ ಎಲ್ಲೋ ಒಂದ್ ಕಡೆ ನಾವು ನಮ್ಮ ಗ್ರಹಗತಿಗಳು ಚೆನ್ನಾಗಿಲ್ಲ ಅಂದಾಗ ನಾವು ಹೋಗುವಂತಹ ಟ್ರಿಪ್ಗಳು ಇಂಥವನ್ನೆಲ್ಲ ಕೂಡ ನಾವು ಬದಲಾಯಿಸ್ಬೇಕಾಗತ್ತೆ. ಯಾಕಂದ್ರೆ ಟೈಮ್ ಚೆನ್ನಾಗಿಲ್ಲ ಅಂದಾಗ ನೋಡಿ, ಒಂದು ಬಸ್ಸಲ್ಲಿ ಒಬ್ಬ ವ್ಯಕ್ತಿ ಪ್ರಯಾಣ ಮಾಡ್ತಾ ಇದ್ದಾನೆ ಅಂದಾಗ ಅದರಲ್ಲಿ ಒಬ್ಬ ವ್ಯಕ್ತಿ ಟೈಮ್ ಚೆನ್ನಾಗಿಲ್ಲ ಅಂತಂದ್ರೆ ಅದರಲ್ಲಿ ಕುಳಿತಿರುವಂತಹ 36 ಜನಕ್ಕೂ ಕೂಡ ಅಪಾಯ ಬರೋದ್ರಿಂದ ಸ್ವಲ್ಪ ಯೋಚನೆ ಮಾಡಿಕೊಂಡು ದೂರ ಪ್ರಯಾಣವನ್ನ ಬೆಳೆಸ್ತಾ ಹೋಗಿ ಮಿಥುನ ರಾಶಿಯವರೇ. ಖಂಡಿತ ಒಳ್ಳೆದಾಗತ್ತೆ. ಗ್ರಹಗಳ ಬದಲಾವಣೆಯಿಂದ ಗುರು ಯಾವಾಗ ನಿಮ್ಮ ರಾಶಿಗೆ ಬರ್ತಾನೋ ಖಂಡಿತ ಶುಭ ಫಲಗಳನ್ನ ಕೊಟ್ಟೆ ಕೊಡ್ತಾನೆ. ಸ್ವಲ್ಪ ಇದೊಂದು ತಿಂಗಳು ವೇಟ್ ಮಾಡಿ, ಮುಂದಿನ ಒಂದು ತಿಂಗಳಲ್ಲಿ ಒಂದು ಶುಭ ಫಲಗಳನ್ನ ನೀವು ಗಮನಿಸ್ತಾ ಹೋಗ್ಬೋದು ಮಿಥುನ ರಾಶಿಯವರು.